ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಅಯ್ಯೋ, ಅರ್ಧ ಬಕೆಟ್ ನೀರು ತುಂಬಲಿಲ್ಲ. ಈಗ ಸ್ನಾನ ಹೇಗೆ ಮಾಡೋದು? ಆ ಮನೆಯಲ್ಲಿ ಗಂಟುಗಟ್ಟಲೆ ಶವರ್ ಸ್ನಾನ ಮಾಡಿ ರೂಢಿ ಆಗೋಗಿದೆ. ಇಲ್ಲಿ ಅರ್ಧ ಬಕೆಟಲ್ಲಿ ಸ್ನಾನ ಮಾಡೋದಿರ್ಲಿ, ಮುಖ ಕೂಡ ತೊಳ್ಕೊಳಕ್ಕಾಗಲ್ಲ. ಟ್ಯಾಂಕಲ್ಲಿ ನೀರು ಖಾಲಿ ಆಗೋಗಿದೆ ಅನ್ಸುತ್ತೆ. ವಿನಯ್, ಬಂದೆ. ವಿನಯ್, ಗೊತ್ತಾಯ್ತಲ್ಲ ಮ್ಯಾನೇಜರ್, ಎಲ್ಲ ನೀವೇ ಮ್ಯಾನೇಜ್ ಮಾಡಬೇಕು. ಪದೇ ಪದೇ ನನಗೆ ಫೋನ್ ಮಾಡಬೇಡಿ. ವಿನಯ್, ಒಂದ್ ನಿಮಿಷ ಬರ್ತೀರಾ ಪ್ಲೀಸ್? ಅದೆಷ್ಟೇ ಅರ್ಜೆಂಟ್ ಅಂದರೂ ಯಾರಿಗೂ ನಮ್ಮ ಬಗ್ಗೆ ಯಾವ ವಿಷಯನೂ ಹೇಳಬೇಡಿ. ಓಕೆ, ಟೇಕ್ ಕೇರ್, ಬಾಯ್. ವಿನಯ್ ಬೇಗ. ಬಂದೆ ವರ್ಷ. ವಿನಯ್, ಸ್ವಲ್ಪ ಮೋಟರ್ ಆನ್ ಮಾಡ್ತೀರಾ? ನೀರು ಬರ್ತಿಲ್ಲ. ಮೋಟರ್ ಆನ್ ಮಾಡೋಕ್ಕೆ ಸಂಪಲ್ಲೇ ನೀರಿಲ್ಲ ವರ್ಷ. ನಾನು ಬೆಳಗ್ಗೆನೆ ನೋಡಿದೆ. ಏನು, ಸಂಪಲ್ಲಿ ನೀರಿಲ್ವಾ? ಮತ್ತೆ ನಾನು ಹೇಗೆ ಸ್ನಾನ ಮಾಡ್ಲಿ? ಇನ್ನೇನು ಮಾಡೋದು, ನೀರು ಬರೋ ತನಕ ಕಾಯಬೇಕು, ಇಲ್ಲ ಅಂದರೆ ವಾಟರ್ ಟ್ಯಾಂಕ್ ತರಿಸ್ಬೇಕು ಅಷ್ಟೇ. ಛೇ, ಎಂಥ ಕೆಲಸ ಆಯಿತು. ಹಾಂ ವಿನಯ್, ಪಕ್ಕದ ಬೀದಿಲಿ ಒಂದು ನಲ್ಲಿ ಇದೆ. ನಾನು 2 ಬಕೆಟ್ ತೊಗೊಂಡೋಗಿ ಬೇಗ ನೀರು ತಂದುಬಿಡ್ತೀನಿ. ಹೇಯ್, ಏನು ನೀನೊಬ್ಬಳೇ ಹೋಗೋದಾ? ನೋ 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 ನೋ, ಇಂಥ ಟೈಮಲ್ಲಿ ನೀನು ಭಾರ ಎತ್ತಬಾರ್ದು. ಟ್ಯಾಪ್ ಎಲ್ಲಿದೆ ಅಂತ ತೋರಿಸು, ನಾನೇ ತೊಗೊಂಬರ್ತೀನಿ. ನೀವಾ? ನಾನೇ. ಅದರಲ್ಲೆಂಥ ಅವಮಾನ? ನಮ್ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ? ನಡಿ. ಬೇಡ ವಿನಯ್, ಪ್ಲೀಸ್ ನನ್ನ ಮಾತು ಕೇಳಿ. ಪರವಾಗಿಲ್ಲ ಬಾ ವರ್ಷ. ನೀರು ಯಾವ್ದ್ರಲ್ಲಿ ತರೋದು? ಬಕೆಟಲ್ಲಿ. ಬಕೆಟು ಆಚೆ ಇದೆ. ಬಾ. ಸರ್, ಗುಡ್ ಮಾರ್ನಿಂಗ್ ಸರ್. ನಿನ್ನ ತಲೆ ಗುಡ್ ಮಾರ್ನಿಂಗ್. ಏನಾದರೂ ಪ್ರೋಗ್ರೆಸ್ ಆಯ್ತಾ? ಅದನ್ನು ಹೇಳು. ಸರ್, ಮನೆ ಬಾಕ್ಲಾಕಿದೆ. ರಾತ್ರಿಯಿಂದ ಒಬ್ಬರು ಆಚೆ ಬಂದಿಲ್ಲ. ನಮ್ಮವರೆಲ್ಲ ಆಚೆ ಕಾಯ್ತಾ ಇದ್ದಾರೆ ಸರ್. ಈಚೆ ನಿಂತ್ಕೊಂಡು ನೀವೇನು ಮನೇನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ? ಏಯ್, ಮೊದಲು ಒಳಗೆ ಯಾರನ್ನ ಕಳಿಸಿ ಅಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಂಡು ನನಗೆ ಫೋನ್ ಮಾಡಿ. ಹಾಗೆ ಆ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು CCTV ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿ ಅಲ್ಲಿ ಏನು ನಡೆಯುತ್ತೆ ಅಂತ ನಾನೇ ಖುದ್ದಾಗಿ ನೋಡಬೇಕು. ಹಾಂ, ಓಕೆ ಸರ್. ಸರ್ ನೋಡೋ, ತೋಟದ ಕೆಲಸದ ಮಾಲಿ ಅಂತ ಹೇಳ್ಕೊಂಡು ಈ ಮನೆ ಒಳಗಡೆ ಹೋಗು. ಅಲ್ಲಿ ಯಾರ್ಯಾರಿದ್ದಾರೆ, ಏನೇನು ಮಾಡ್ತಾರೆ, ಎಲ್ಲ ಡೀಟೇಲ್ಸು ನನಗೆ ತಿಳಿಸ್ಬೇಕು. ಕೇರ್ಫುಲ್ಲಾಗಿ ವರ್ಕ್ ಮಾಡು, ಯಾರಿಗೂ ಡೌಟ್ ಬರಬಾರ್ದು. ಗೋ. ಇವಳು ಯಶೋದಮ್ಮನ ಮಗಳು ವರ್ಷ ಅಲ್ವಾ? ಅವಳೇನೆ. ಇವಳ್ಯಾಕೆ ಇಲ್ಲಿ ಬಂದಿದ್ದಾಳೆ? ಯಶೋದಮ್ಮ ಹೇಳ್ತಿದ್ಲು ಬಸ್ರಿ ಅಂತ. ಹೆರಿಗೆಗೆ ಬಂದಿರ್ಬೇಕು ಅನ್ಸುತ್ತೆ. ಇನ್ಮೇಲೆ ಇಲ್ಲೇ ಇರ್ತಾಳೇನೋ. ಇವಳು ಬರೋದು ಸರಿ, ಜೊತೆ ಗಂಡನೂ ಕರ್ಕೊಂಡ್ ಬಂದಿದ್ದಾಳೆ. ಇವನ್ ಬಂದು ನೀರು ಹಿಡಿತಾರ ನೋಡಿದ್ರೆ ಮನೇಲಿ ಜಗಳ ಮಾಡ್ಕೊಂಡ್ ಬಂದಿರ್ಬೇಕು ಅನ್ಸುತ್ತೆ. ಇನ್ಮೇಲೆ ಇಬ್ರು ಇಲ್ಲೇ ಇರ್ತಾರೇನೋ. ಯಶೋದಮ್ಮ ಸಖತ್ ಕಿರಿಕ್ ಹೆಂಗ್ಸು. ಮಗಳು ತಲೆ ಕೆಡಿಸಿ ಅಳಿಯ ಮಗಳು ಬುಟ್ಟಿಗೆ ಹಾಕೊಂಡು ಆಸ್ತಿ ಹೊಡೆಯೋ ಪ್ಲಾನ್ ಏನಾದ್ರು ಮಾಡ್ತಿದ್ದಾಳಂತ ಕಾಣುತ್ತೆ. ಇದ್ರೂ ಇರ್ಬೋದು. ವಿನಯ್, ಒಂದ್ ನಿಮಿಷ, ಅವರಿಬ್ರಿಗೂ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಗ್ರಹಚಾರ ಬಿಡಿಸ್ಬರ್ತೀನಿ. ಬೇಡ ವರ್ಷ, ಸುಮ್ಮನೆ ಹಾದಿ ಬೀದಿಲಿ ರಂಪ ಮಾಡ್ಕೊಳ್ಳೋಕೆ ಚೆನ್ನಾಗಿರಲ್ಲ. ನಡಿ ಹೋಗೋಣ.
ಅವ್ರ ಅಮ್ಮನ ಬುದ್ಧಿನೇ ಹೇಗೆ ಗುರಾಯಿಸ್ತಾಳೆ ನೋಡಿ, ತಿಂದು ಹಾಕೋತಾರ. ಅದಕ್ಕೆ ಅಲ್ವಾ ಹೇಳೋದು ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ. ಎಲ್ಲ ಅವ್ರ ಅಮ್ಮನ ಬುದ್ಧಿನೇ. ಆ ಅಮೃತನ ಒಳ್ಳೆ ಗುಣ ಇವಳಿಗೆಲ್ಲಿ ಬರಬೇಕು. ಬನ್ನಿ ಬನ್ನಿ ನೀರು ಹಿಡಿಯ. ಶಕುಂತಲಾ, ಇವತ್ತು ಸ್ವಲ್ಪ ಪ್ರಾವಿಷನ್ ತರಿಸ್ಬಿಡೋಣ. ಹೌದು ಶಾಂತಲ, ಅಮೃತನ ಚಿಂತೆಯಲ್ಲಿ ನಾನೆಲ್ಲ ಮರೆತುಬಿಟ್ಟೆ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಒಂದು ತೋಚ್ತಾ ಇಲ್ಲ. ಹೌದು ಶಕುಂತಲಾ, ರಕ್ಷಣೆ ಕೊಡಬೇಕಾದವ್ರೆ ಕೊಲೆ ಮಾಡಕ್ಕೆ ಹೊರಟ್ರೆ ಇದಕ್ಕೇನಂತ ಹೇಳೋದೇಳು? ಬೇಲಿನೇ ಎದ್ದು ಹೊಲ ಮೆದಂಗಾಯ್ತು. ಅದಕ್ಕೆ ಹೇಳೋದು, ಗಿರಿ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡ ನಿಲ್ಲಬಹುದೇ ಅಂತ. ಹರಕೊಲ್ಲಲ್ ಪರಕಾಯುವನೆ ಅನ್ನೋ ಹಾಗಾಗಿದೆ ನಮ್ಮ ಪರಿಸ್ಥಿತಿ. ನನಗೆ ಅಮೃತನ ಯೋಚನೆ ಜೊತೆಗೆ ಮನೆ ಯೋಚನೆನೂ ಶುರುವಾಗಿದೆ. ಶಕುಂತಲಾ, ಆ ಮನೆಯಲ್ಲಿ ಯಶೋಧ ಇದ್ದಾರಲ್ಲಮ್ಮ, ಅವಳಲ್ಲಿ ಇದ್ದಾಳೆ ಅನ್ನೋದೇ ನನಗೆ ದೊಡ್ಡ ತಲೆನೋವು. ಅಷ್ಟು ದೊಡ್ಡ ಮನೆಯಲ್ಲಿ ಹಣ ಒಡವೆ ಎಲ್ಲ ಹಾಗಾಗೆ ಬಿಟ್ಬಿಟ್ಟು ಬಂದಿದ್ದೀವಿ. ಆ ಯಶೋಧ ಏನು ಮಾಡ್ತಾಳೋ ಅಂತ ನನಗೆ ಆತಂಕ ಆಗ್ತಿದೆ. ಬೇರೆ ದಾರಿನೇ ಇಲ್ವಲ್ಲ ಸದ್ಯ. ಇದು ಒಂದಾದ್ರೂ ಅವಕಾಶ ಇದೆಯಲ್ಲ ಅನ್ನೋದೇ ನಮ್ಮ ಪುಣ್ಯ. ಹೌದು ಶಕುಂತಲಾ, ಸಮಯ ಸಂದರ್ಭ ಬಂದಾಗ ನಾವೆಂಥವ್ರನ್ನೂ ಓಲೈಸ್ಕೊಳ್ಳೇಬೇಕಾಗತ್ತೆ. ಅದನ್ನು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟಬೇಕು. ಹೌದು ಶಕುಂತಲಾ, ಅವ್ರು ಹೇಗಾದರೂ ಇರಲಿ, ನೀನು ಅವ್ರ ಬಗ್ಗೆ ಯಾವ ಆಕ್ಷೇಪಣೆನೂ ಮಾಡಕ್ಕೆ ಹೋಗ್ಬೇಡ. ಹಾಗಂತ ಎಲ್ಲ ಅವಳ ಸುಪತ್ತಿಗೆ ಬಿಡೋಕ್ಕಾಗಲ್ಲ. ನಾನು ಏನಾದರೂ ಒಂದು ನೆಪ ಮಾಡಿಕೊಂಡು ಆ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಒಡವೆ ವಸ್ತ್ರಕ್ಕೋಸ್ಕರ ಅಲ್ಲ ಬಾಬಾ, ಅಲ್ಲಿನ ಪರಿಸ್ಥಿತಿನ ಅವಳು ನಿಭಾಯಿಸ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಮೊದಲೇ ವಟವಟ ಅಂತ ಮಾತಾಡ್ತಾಳೆ. ಯಾರಾದರೂ ಮನೆಗೆ ಬಂದರೆ ಅವಳೇ ಬಾಯಿ ಬಿಟ್ಬಿಡ್ತಾಳೇನೋ ಅಂತ ಭಯ ಆಗ್ತಿದೆ. ಅದಕ್ಕೆ ಬಾವ, ನಾನು ಅಲ್ಲಿಗೆ ಹೋದರೆ ಅವಳನ್ನ ಸ್ವಲ್ಪ ಕಂಟ್ರೋಲ್ನಲ್ಲಿ ಇಡ್ಬೋದು. ರೇ, ಪ್ರಾವಿಷನ್ಗೆ ಏರ್ಪಾಡು ಮಾಡಿ. ಶ್ರೀಕಾಂತ, ನಾವೇ ಹೋಗಿ ತಂದ್ಬಿಡ್ರಿ. ಏನ್ರಿ ಯಾರು ನೋಡ್ತಿಲ್ಲ ಅಂತ ಕಸನ ನಮ್ಮನೆ ಮುಂದೆ ಸುತ್ತಿದ್ದೀರಾ? ವರ್ಷ ಯಾರ ಜೊತೆಲೂ ಜಗಳ ಆಡ್ತಿರೋ ಆಗಿದೆ. ಈ ಕೋಮಲೆಲ್ಲ ಬಿಚ್ಚಾಕ್ಬಿಡು ಅಂದರೆ ನಾನು ತೆಗ್ದಾಕ್ಬಿಡ್ತೀನಾ? ಈಗ ನಾನೇ ಈ ಮನೆಗೆ ಮಹಾರಾಣಿ. ಇಂಥ ಅವಕಾಶ ಸಿಗತ್ತಾ ಅಂತ ಕಾಯ್ತಾ ಇದ್ದೆ. ಈಗ ಬಿಟ್ಬಿಡ್ತೀನಾ? ಆ ಶಕುಂತಲಾದೇವಿ ಬರೋಷ್ಟರಲ್ಲಿ 1 ಗ್ರಾಮ್ ಗೋಲ್ಡ್ ಸರ ತಂದು ಒಂದೆರಡು ಚಿನ್ನದ ಸರನ ಏಮಾರಿಸ್ಬಿಡ್ಬೇಕು. ಇಂಗ್ಲಿಷು ಯಾರ ಬೆಲೆ ಹೊಡಿತಾ ಇದ್ದಾರಲ್ಲ, ಯಾರಾದರೂ ತೆಗಿತಾರೆ. P A T. ಎಲ್ಲ ಹಾಳಾಗೋದ್ರು. ಈ ಮನೆ ಮಹಾರಾಣಿ ನಾನು. ನಾನೇ ಹೋಗಿ ಆಳಿನ ಥರ ಬಾಗಿಲು ತೆಗಿಯೋ ಪರಿಸ್ಥಿತಿ ಬಂತಲ್ಲ. ಬಂದೆ. ಯಾರಯ್ಯ ನೀನು? ಈಗ ಬೆಳಗ್ಗೆನೆ ಬಂದು ಬಾಗಿಲು ಬಡ್ತಾ ಇದೆಯಲ್ಲ? ಅಮ್ಮವ್ರೆ, ನನ್ನ ಹೆಸರು ಹೊನ್ನಪ್ಪ ಅಂತ. ಇದು ದೇಸಾಯಿ ಮನೆ ಅಲ್ವಾ? ನಿನಗೇನು ತಲೆ ಕೆಟ್ಟಿದ್ಯಾ? ಬೆಳಗ್ಗೆನೆ ಬಂದು ಆ ಪಾಪರ್ ಚೀಟಿ ಜನದ ಹೆಸರು ಎತ್ತಿದ್ರೆ ಎಲ್ಲ ಉರಿಯತ್ ನೋಡು. ಅಂದ್ರೆ ಅವ್ರು ಯಾರು ಈ ಮನೇಲಿ ಇಲ್ಲ ಅನ್ನಿ? ಅವರು ವ್ಯವಹಾರದಲ್ಲಿ ಕೈ ಸುಟ್ಕೊಂಡು ಈ ಮನೆನ ನನಗ್ ಮಾರಿ ವಾಪಸ್ ಧಾರವಾಡಕ್ಕೆ ಹೋಗಿ 6 ತಿಂಗಳಾಯ್ತು.
ಹೌದಾ? ಮತ್ಯಾರೋ ಇದು ದೇಸಾಯಿ ಮನೆ, ಹೋಗ್ ಕೆಲಸ ಕೇಳು ಅಂದ್ರಲ್ಲ. ಅಯ್ಯೋ, ಮತ್ತೆ ಮತ್ತೆ ಆ ದರಿದ್ರದವ್ರ ಹೆಸರಿಟ್ಟಿದೆಯಲ್ಲ. ನಾನು ಲಕ್ಷ ಲಕ್ಷ ಎಣಿಸಿ ಈ ಮನೆನ ಕೊಂಡ್ಕೊಂಡಿದ್ದೀನಿ ಅಂತ ಹೇಳ್ತಿಲ್ವಾ? ಮನೆ ಮುಂದೆ ಯಶೋಧಾ ಮೂರ್ತಿ ಅಂತ ದೊಡ್ಡದಾಗ ಬೋರ್ಡ್ ಹಾಕಿರೋದು ನಿನ್ ಕಣ್ಣಿಗೆ ಕಾಣಿಸ್ಲಿಲ್ವಾ? ನಂಗಷ್ಟೆಲ್ಲ ತಿಳುವಳಿಕೆ ಇಲ್ಲ ಅಮ್ಮವ್ರೆ, ತುಂಬಾ ಕಷ್ಟದಲ್ಲಿದ್ದೀನಿ. ನೀವೇ ನನ್ಗೊಂದು ಕೆಲಸ ಕೊಟ್ಟು ಉಪಕಾರ ಮಾಡಿ ಅಮ್ಮವ್ರೆ. ಯೋ, ಇಲ್ಲಿ ಯಾವ ಕೆಲಸ ಗಿಲ್ಸನೂ ಇಲ್ಲ, ಸುಮ್ಮನೆ ಬಂದಾರಿ ನೋಡ್ಕೊಂಡು ಹೋಗ್ತಿರೋ. ಅಮ್ಮವ್ರೆ, ನೋಡೋದಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದೀರಾ. ಏನು ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ? ಮತ್ತಿನ್ನೇನು ಸುಮ್ಮನೆ ಬಿಡ್ತೀನಾ? ಕೈಯಲ್ಲಿ ಬಿಂದಿಗೆ ಇಲ್ಲದೆ ಇದ್ದಿದ್ರೆ ಈ ಕಸನೆಲ್ಲ ನಿಮ್ ತಲೆ ಮೇಲೆ ಸುರಿತಿದ್ದೆ. ನಿನ್ ತಲೆ ಮೇಲೆ ಸುರಿಯೋವರೆಗೂ ನನ್ ಕಡ್ಲೆಪುರಿ ತಿಂತಿರ್ತಿದ್ನ. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತು. ಅಲ್ಲ ರೀ, ಈ ತರ ಕಸ ತಂದು ನಮ್ಮನೆ ಮುಂದೆ ಹಾಕಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ಇದು ನಮ್ಮನೆ ಕಸ ಅಲ್ಲ, ನಿಮ್ಮನೆ ಕಸನೇ. ನಿಮ್ಮಮ್ಮ ನಮ್ಮನೆ ಹತ್ರ ತಂದು ಸುರಿದಿರೋದನ್ನ ಮತ್ತೆ ವಾಪಸ್ ನಿಮ್ಮನೆ ಹತ್ರನೇ ಸುರಿತಾ ಇದ್ದೀನಿ. ಇದನ್ನ ಜೋಪಾನವಾಗಿ ನಿಮ್ಮನೆನಲ್ಲೇ ಇಟ್ಕೊಳ್ಳಿ. ಓಹೋ, ನಮ್ಮ ಅಮ್ಮ ಇಲ್ಲ ಅಂತ ಇಷ್ಟು ಧೈರ್ಯ ನನಗೆ? ನಮ್ಮ ಅಮ್ಮ ಇಲ್ಲ ಅಂದ್ರೆ ನಾನ್ ಸುಮ್ಮನೆ ಬಿಟ್ಬಿಡ್ತೀನಾ? ಮರ್ಯಾದೆಯಿಂದ ಈ ಕಸ ಎತ್ಕೊಂಡು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಏನ್ ಮಾಡ್ತೀಯಾ? 6 ತಿಂಗಳಿಗೋ ವರ್ಷಕ್ಕೋ ಬರೋ ನೀನೇ ರೋಪ್ ಆಗ್ತೀಯ ಅಂದ್ರೆ ನಾನೇನ್ ಸುಮ್ಮನೆ ಬಿಟ್ಬಿಡ್ತೀನಾ? ಈಗೇನು ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈ ಕಸ ಎತ್ಕೊಂಡು ಹೋಗ್ತೀಯೋ ಇಲ್ವೋ? ವರ್ಷ ಒಳಗೆ ನೀವು ಸುಮ್ಮನಿರಿ ವಿನಯ್. ಕಸ ತಂದು ನಮ್ಮ ಮನೆ ಮುಂದೆ ಸುರಿಯೋದು ನೋಡ್ಕೊಂಡು ಸುಮ್ಮನಿರಕ್ಕಾಗತ್ತಾ? ಏನ್ರಿ ನೋಡ್ತಿದ್ದೀರಾ? ನಾನು ಯಶೋದಮ್ಮನ ಮಗಳು. ಈ ಕಸ ಎತ್ತಿದ್ರೆ ಸರಿ, ಇಲ್ಲ ಅಂದ್ರೆ ಇಡೀ ಏರಿಯಾ ಅಲ್ಲಿರೋ ಕಸನೆಲ್ಲ ತಂದು ನಿಮ್ ಮನೆ ಒಳಗೆ ಸುರಿಬೇಕಾಗತ್ತೆ. ವರ್ಷ ಒಳಗೆ ನಡಿ. ನೋಡಿ ಅತ್ತೆ, ಇವರು ಹೇಳಿದ ಅರ್ಥ ಆಗ್ಲಿಲ್ವಾ? ನಡಿ ಒಳಗೆ ಬಾ. ಕ್ಷಮಿಸಿ, ಅವಳೇನು ಅನ್ಲು ಅಂತ ಬೇಜಾರು ಮಾಡ್ಕೋಬೇಡಿ. ದಯವಿಟ್ಟು ಕಸನ ಇನ್ನು ಮುಂದೆ ಇಲ್ಲ ಹಾಕ್ಬೇಡಿ. ನಾವು ವರ್ಷನ್ ಬುದ್ಧಿ ಹೇಳ್ತೀವಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ನಿಮ್ಮನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಆ ದೇವರೇ ನನ್ನನ್ನ ಇಲ್ಲಿ ಕಳ್ಸಿದಾನೆ ಅಂತ ಕಾಣುತ್ತೆ. ಏನಂದೆ? ಏನಂದೆ ನೀನು? ಸಾಕ್ಷಾತ್ ಮಹಾಲಕ್ಷ್ಮಿ ಎಂದೆ ಅಮ್ಮವ್ರೆ. ಇರು, ಒಂದ್ ನಿಮಿಷ ಬಂದೆ. ಕೋಮಲ್, ಏ ಕೋಮಲ್, ಕೋಮಲ್, ಯಾಕೆ ಹಾಕೋಗ್ತಿದ್ದೀರಾ? ಏನಂದೆ ನೀನು? ಒಳ್ಳೆ ಮಾರಮಂತರ ಕಾಣ್ತೀನಿ ಅಲ್ವಾ ನಾನು? ಹೊರಗಡೆ ಬಾಗ್ಲಲ್ಲಿ ಒಬ್ಬ ನಿಂತಿದ್ದಾನೆ, ಅವನ್ನ ಕೇಳು, ನಾನು ಹೇಗ್ ಕಾಣ್ತೀನಿ ಅಂತ ಹೇಳ್ತಾನೆ. ಈಗ ಮತ್ತೆ ಹೇಳಪ್ಪ, ಆಗ್ಲೇ ಏನೋ ಹೇಳ್ದಿಯಲ್ಲ, ಅದನ್ನ ಈಗ ಇನ್ನೊಂದ್ಸಲ ಮತ್ತೆ ಹೇಳು. ಅದೇ ಅಮ್ಮವ್ರೆ, ನೀವು ಸಾಕ್ಷಾತ್ ಮಹಾಲಕ್ಷ್ಮಿ ಎಂದೆ. ನಾನು ಈಗ್ಲೂ ಅದನ್ನೇ ಹೇಳೋದು. ಭಾಗ್ಯಲಕ್ಷ್ಮಿ, ಕೇಳೋದನ್ನ ಕೊಡೋ ಕಾಮಧೇನು ತರ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಅಪರಾವತಾರ ಕಣ್ರಮ್ಮ. ಕೇಳ್ದಿಯಾ ಕೋಮಲ್? ನಮ್ ಬೆಲೆ ಹೊರಗಿನವ್ರಿಗೆ ಗೊತ್ತಿರತ್ತೆ, ಕತ್ತೆಗೇನ್ ಗೊತ್ತಾಗತ್ತೆ? ಕಸ್ತೂರಿ ವಾಸನೆ. ಕಂಡೋರ್ ಸೆಂಡ್ ಹಾಕೊಂಡಿದ್ ಮಾತ್ರಕ್ಕೆ ಕತ್ತೆ ಕಸ್ತೂರಿ ಆಗಲ್ಲ ಅಂತ ನಿಮ್ಗೂ ಗೊತ್ತಿರ್ಲಿ. ಕೋಮಲ್, ಬಾಯ್ ಮುಚ್ಕೊಂಡಿರೋ. ಏಯ್, ಯಾರಯ್ಯ ನೀನು? ನಿನ್ಗೇನಿಲ್ ಕೆಲ್ಸ? ಹೋಗು ಇಲ್ಲಿಂದ. ಕಳಿಸ್ಬೇಡಿ ಅಮ್ಮವ್ರೆ, ತುಂಬಾ ಕಷ್ಟದಲ್ಲಿದ್ದೀನಿ. ನನಗೆ ತೋಟದ ಕೆಲಸ ಮಾಡಿ ರೂಢಿ ಐತೆ. ನೀವು ಯಾವ್ದಾದ್ರು ಒಂದು ಕೆಲಸ ಕೊಟ್ರೆ ಮಾಡ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ ಇರ್ತೀನಿ ಅಮ್ಮ. ನೋಡಿ, ಇಲ್ಲಿ ಯಾವ ಕೆಲ್ಸಾನೂ ಇಲ್ಲ, ಯಾವ ಕೆಲ್ಸದವ್ರು ಬೇಕಾಗೂ ಇಲ್ಲ. ಹೊರಡಿ ಇಲ್ಲಿಂದ, ಗೆಟ್ ಔಟ್. ಏಯ್, ನೀನ್ ಯಾರೇ?
ಇವನ್ನ ಗೆಟ್ ಔಟ್ ಅನ್ನಕ್ಕೆ ಏನ್ ವರ್ಷ ಇದೆಲ್ಲ? ಮತ್ತಿನ್ನೇನತ್ತೆ, ಮನೆ ಮುಂದೆ ಕಸ ತಂದು ಸುರಿದ್ರೆ ಬೇಜಾರಾಗಲ್ವಾ? ಸದ್ಯಕ್ಕೆ ನಾವಿರೋ ಪರಿಸ್ಥಿತಿನಲ್ಲಿ ಮನೆ ಮುಂದೆ ಕಸ ಅಲ್ಲಮ್ಮ, ಏನೇ ತಂದು ಹಾಕಿದ್ರು ಯಾರ ಜೊತೆ ಕಿರಿಕಿರಿ ಮಾಡ್ಕೊಳ್ದೆ ನಮ್ಮ ಪಾಡು ನಾವು ಸುಮ್ಮನೆ ಇರೋದನ್ನು ಕಲ್ತ್ಕೋಬೇಕು. ಹೌದು ವರ್ಷ, ಶ್ರೀಕಾಂತ್ ಹೇಳೋದು ಸರಿ. ಯಾರ ಕಣ್ಗೂ ಬೀಳಬಾರ್ದು ಅಂತ ನಾವೆಲ್ಲ ತಲೆ ಮರೆಸ್ಕೊಂಡು ಇಲ್ಲಿ ಬಂದು ನಡ್ಕೊಂಡು ಕೂತಿದ್ದೀವಿ. ನೀನು ಹೀಗೆ ಹಾದಿನಪ್ಪ ಬೀದಿನಪ್ಪ ಮಾಡ್ತಿದ್ರೆ ಎಲ್ರ ಗಮನ ನಮ್ಮ ಮೇಲೆ ಬೀಳೋದಿಲ್ಲ. ಆ ಸೂಕ್ಷ್ಮ ಇವಳಿಗೆ ಎಲ್ಲಿ ಗೊತ್ತಾಗುತ್ತೆ? ನಾವು ಅಮೃತನಿಗೆ ಏನಾಗಿದೆಯೋ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ರೆ ಇವಳು ಅಕ್ಕಪಕ್ಕ ಇರೋರ ಜೊತೆಯಲ್ಲಿ ಜಗಳ ಮಾಡ್ತಿದ್ದಾಳೆ. ಯಾರಾದರೂ ಜಗಳ ಆಡ್ತಾರ ವರ್ಷ? ಅವ್ರಿಗೆ ಕೋಪ ಬಂದು ಬೇಕು ಅಂತಾನೆ ನಮ್ಮ ಬಗ್ಗೆ ಸುಳಿ ಕೊಟ್ರೆ ಏನು ಗತಿ? ಈಗ ನಾವಿರೋ ಪರಿಸ್ಥಿತಿಲಿ ಅಕ್ಕಪಕ್ಕದವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಬದುಕೋದನ್ನ ಕಲಿಬೇಕು. ಸರಿ, ಆಗಿದ್ದು ಆಗೋಯ್ತು. ವರ್ಷ, ಇನ್ಮೇಲೆ ಎಚ್ಚರ ಇರಲಿ. ಒಂದು ಮಾತು ಜ್ಞಾಪಕದಲ್ಲಿ ಇಟ್ಕೊ, ನಾವೆಲ್ಲ ಈಗ ಗಾಜಿನ ಮನೇಲಿದ್ದೀವಿ. ನಾವು ಕಲ್ಲು ಹೊಡೆದ್ರೆ ನಮ್ಮ ಮನೆ ಚೂರು ಚೂರು ಆಗೋದು. ಸರಿ, ಎಲ್ಲ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಶ್ರೀಕಾಂತ್, ನಡಿ ಹೋಗೋಣ. ವರ್ಷ, ಅವರೆಲ್ಲ ಹೇಳ್ತಾ ಇರೋದು ಸರಿಯಾಗಿದೆ. ಇದರಲ್ಲಿ ಬೇಜಾರಾಗೋ ಪ್ರಶ್ನೆನೇ ಇಲ್ಲ. ನಮ್ಮೆಲ್ಲರೂ ಬದುಕಿನ ಪ್ರಶ್ನೆ. ನಾವಿಲ್ಲಿ ಯಾಕೆ ಬಂದಿದ್ದೀವಿ ಅಂತ ಯೋಚನೆ ಮಾಡು. ನಡಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಈ ಮನೆ ಯಜಮಾನಿ ನಾನು ಹೇಳ್ದಾಗೆ ಇಲ್ಲಿ ಎಲ್ಲ ನಡೆಯೋದು. ಇವ್ ನೋಡಕ್ಕೆ ಒಳ್ಳೆ ಒಂಥರ ಕಾಣ್ತಾನೆ, ಕೆಲ್ಸಕ್ಕಿರ್ಲಿ. ಅತ್ತೆ, ನೀವ್ ಏನ್ ಮಾಡ್ತಾ ಇದ್ದೀರೋ ಅನ್ನೋ ಜ್ಞಾನ ಇದೆಯಾ ನಿಮ್ಗೆ? ನನಗೆಲ್ಲ ಗೊತ್ತು ಬಿಡು. ಇವನು ಮಾಮೂಲಿ ಕೆಲ್ಸದವನು. ನೋಡಪ್ಪ, ಯಾರು ಏನಾದರೂ ಅಂದ್ಕೊಳ್ಳಿ, ನಾನು ನಿನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೀನಿ. ತುಂಬ ಉಪಕಾರ ಆಯ್ತಮ್ಮ. ನಿಮ್ಮ ಉಪಕಾರನ ನಾನು 7 ಜನ್ಮಕ್ಕೂ ಮರೆಯಲ್ಲ. ನಂದಿನ್ಲೇನು ಕೆಲಸ ಅಮ್ಮ? ಈಗ ಮಾಡಿದ್ಯಲ್ಲ, ನಮ್ಮ ಅತ್ತೆನ ಧನಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ದರಿದ್ರ ಲಕ್ಷ್ಮಿ ಅಂತ ಇಡೀ ದಿನ ಹೊಗಳ್ತಾ ಇರು. ಕೋಮಲ್, ಮುಚ್ಕೊಂಡು ನಿಂತ್ಕೋತೀಯಾ? ನೋಡು, ನೀನ್ ಯಾರ ಮಾತು ಕೇಳೋ ಅಗತ್ಯ ಇಲ್ಲ. ಈ ಮನೆ ಯಜಮಾನಿ ನಾನು. ನನ್ನ ಮಾತು ಕೇಳಿದ್ರೆ ಸಾಕು. ಇವತ್ತಿಂದ ನೀನು ತೋಟದ ಕೆಲಸ ನೋಡ್ಕೊ. ಸರಿ ಕಣಮ್ಮ, ಹಂಗೆ ಆಗಿ. ನಿಮ್ದು ತುಂಬಾ ದೊಡ್ಡ ಮನಸ್ಸು. ನಾನು ಈಗಲೇ ಕೆಲಸ ಶುರು ಹಚ್ಕೋತೀನಿ. ಇವ್ರಿಗೆ ಸುಳಿವು ಸೂಕ್ಷ್ಮ ಒಂದೂ ಗೊತ್ತಾಗಲ್ವಲ್ಲ. ಯಾರೋ ಗುರ್ತು ಪರಿಚಯ ಇಲ್ದವ್ರನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ, ಏನ್ ಮಾಡೋದೀಗ?